ಎಸ್ ನಮಸ್ಕಾರ ಮಾಸ್ಟರ್. ಪತ್ರಿಜಿ ಮತ್ತು ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನನ್ನ ವಂದನೆಗಳು. ನನಗೆ ಜ್ಞಾನ ಹಂಚಿಕೆಗಾಗಿ ಈ ವೇದಿಕೆಯನ್ನು ಮಾಡಿಕೊಟ್ಟಂತಹ ಮಹಾ ಅವತಾರ್ ಫೌಂಡೇಶನ್ ನ ಶ್ರೀ ರಂಗನಾಥ್ ಗುರುಜಿ ಅವರಿಗೆ ನನ್ನ ಅನಂತ ಧನ್ಯವಾದಗಳು. ಅದೇ ತರ ನನ್ನ ತಂದೆ ತಾಯಿಗಳಿಗೂ ನಾನು ವಂದಿಸ್ತೀನಿ. ಅದೇ ರೀತಿ ನನ್ನ ವೇದಿಕೆಯಲ್ಲಿ ನನ್ನನ್ನು ನೋಡ್ತಿರೋ ಅಂತ ನನ್ನ ವೇದಿಕೆಯಲ್ಲಿರೋ ಎಲ್ಲಾ ಮಾಸ್ಟರ್ಸ್ಗೂ, ನನ್ನ ಯೂಟ್ಯೂಬ್ ನ ನೋಡುತ್ತಿರೋ ಎಲ್ಲಾ ಮಾಸ್ಟರ್ಸ್ಗೂ ನನ್ನ ಅನಂತ ಆತ್ಮಪೂರ್ವಕ ವಂದನೆಗಳು ತಾಯಿ. ಅದೇ ರೀತಿ ನನಗೆ ಈ ಫೌಂಡೇಶನ್ ಪರಿಚಯ ಮಾಡಿಕೊಟ್ಟ ಸುಜಾತಾ ಮೇಡಮ್ ಅವ್ರಿಗುನು, ಶೈಲಜಾ ಮೇಡಮ್ ಅವ್ರಿಗುನು, ಮತ್ತೆ ಜ್ಯೋತಿ ಮೇಡಮ್, ಮತ್ತೆ ಗೀತಾ ಮೇಡಮ್, ಸುಜಾತಾ ಭಟ್ ಮೇಡಮ್ ಎಲ್ಲರಿಗೂ ನನ್ನ ಅನಂತ ವಂದನೆಗಳು ಹೇಳ್ತಾ ಈ ಮಾತಿನಲ್ಲಿ ನನ್ನ ಈ ವಿದ್ಯೆಗೆ ನಾನು ಹೇಳ್ಕೊಡ್ತಾ ಇರೋಂತ ಈಗ ನಾನ್ ನಿಮ್ಗೆ ಹೇಳ್ಕೊಡ್ತಾ ಇರೋಂತ ವಿದ್ಯೆನ ಹೇಳ್ಕೊಟ್ಟಂತ ನನ್ನ ಗುರುಗಳಾದ ಶಾಲಿನಿ ವರ್ಮಾ ಲಕ್ನೋನವರು, ಅವ್ರಿಗೂ ನಾನು ಇಲ್ಲಿಂದಾನೇ ನನ್ನ ಅನಂತ ಪ್ರಣಾಮಗಳನ್ನು ಅವ್ರಿಗೆ ಇಲ್ಲಿಂದ ಅರ್ಪಿಸ್ತಾ ಇದ್ದೀನಿ. ನಾನ್ ಇವತ್ತಿನ ದಿನ ನಾನ್ ಪರಿಚಯ ಮಾಡ್ಕೊಳಕ್ ಬಂದಿರೋದು ಏಂಜಲ್ ನಂಬರ್ಸ್ ಅಂತ. ನಾನು ರೇಖಿ ಹೀಲರ್. ಆಕ್ಚುಲಿ ನಾನು ರೇಖಿ ಹೀಲರು. ಆ ರೇಖಿನಲ್ಲಿರೋ ಒಂದು ಪಾರ್ಟ್ ಅನ್ನು ಎತ್ಕೊಂಡು ನಾ ಮಾತಾಡ್ತಾ ಇದ್ದೀನಿ ಇವತ್ತು. ನಾನ್ ಪರಿಚಯಿಸ್ತಾ ಇರೋದು ಏಂಜಲ್ ನಂಬರ್ಸ್ ಅಂತ, ಅಂದ್ರೆ ಮ್ಯಾಜಿಕಲ್ ನಂಬರ್ ಅಂತ ಹೇಳ್ತಾರಲ್ಲ ಅದನ್ನ. ಫಸ್ಟ್ ಅದ್ರ ಪ್ರಯೋಜನ ಅಂದ್ರೆ ಏನು, ಅದ್ ಹೇಗಿರುತ್ತೆ ಅನ್ನೋದನ್ನ ಹೇಳ್ತೀನಿ. ಒಂದು ಅಕ್ಷರಗಳು, ಬರೀ ನಂಬರ್ಗಳು. ಆ ನಂಬರ್ಗಳನ್ನ ಹೇಗ್ ಉಪಯೋಗಿಸೋದು ಅಂತಾನು ಹೇಳ್ಕೊಡ್ತೀನಿ. ನಂಬರ್ ಇಂದ ನಮ್ಗೆ ಬೇಕಾಗಿರುವುದನ್ನು ಇನ್ಸ್ಟೆಂಟ್ ಆಗಿ ಪಡೆದುಕೊಳ್ಬಹುದು, ಮತ್ತೆ ಬೇಗ ಸಿಗತ್ತೆ. ಅದನ್ನ ಹೇಗ್ ಬಳಸೋದು ಅಂತಂದ್ರೆ ನಮ್ಮ ಕೈಯಲ್ಲಿರೋ ಪೆನ್ನುಗಳು, ನಾವು ಬರೆಯುವಂತ ಪೆನ್ನುಗಳಿಂದ ನಮ್ಮ ಲೆಫ್ಟ್ ಬಾಡಿ ಪಾರ್ಟ್ ಮೇಲೆ, ನಮ್ಮ ಎಡಗಡೆ ಯಾವ ಜಾಗದಲ್ಲಿ ಬೇಕಾದ್ರೂ ನಾವು ಬರ್ಕೊಳ್ಬಹುದು. ಕಾಣುತ್ತೆ ನೋಡೋರ್ಗೆ ಕೆಟ್ಟದಾಗ ಕಾಣುತ್ತೆ ಅನ್ನೋರು ಕಾಣ್ದೇ ಇರೋ ಹಾಗೆ ತೊಡೆ ಮೇಲೂ ಸಹಿತ ಬರ್ಕೊಳ್ಬಹುದು. ಅದರಲ್ಲಿ ಮೊದಲನೇದಾಗಿ ಹೇಳ್ತಿದ್ದೀನಿ, ಎಲ್ರಿಗೂ ಬೇಕಾಗಿರುವಂತದ್ದು ಹೆಲ್ತ್. ನಮ್ಮ ಧ್ಯಾನದಲ್ಲಿ ಇರೋರ್ಗೆ ಎಲ್ರಿಗೂ ಬೇಕಾಗಿರೋದು ಹೆಲ್ತ್ ಬಗ್ಗೆ ನಾವು ಬರ್ಕೊಳ್ಬೇಕಾಗಿರೋದು ನೀಲಿ ಕಲರ್ ಪೆನ್ನಲ್ಲಿ ಬೇಕಾದ್ರೆ ಬರ್ಕೊಳ್ಬಹುದು. ನೀಲಿ ಕಲರ್ ಪೆನ್ನಲ್ಲಿ 60 60 ಅಂತ ನಮ್ಮ ಎಡಭಾಗದಲ್ಲಿ ಬರ್ಕೊಳ್ಬಹುದು, ಅಥವಾ ನಮ್ಗೆ ಚಾಂಟ್ ಸಹಿತ ಮಾಡಬಹುದು. 60 ಅಂತ ಸ್ವಲ್ಪ ಹೊತ್ತು ಚಾಂಟ್ ಮಾಡಿದ್ರು ನಮ್ಗೆ ಅದ್ರದ್ದು ಫಲ ಬೇಗ ಬರುತ್ತೆ. ಹಾಗೆ ಈಗ ನಾವು ರೋಡಲ್ಲಿ ಹೋಗ್ತಾ ಇರ್ತೀವಿ, ನಾವು ದಾರಿಲಿ ಗಾಡಿಗಳಲ್ಲಿ ಹೋಗ್ತಾ ಇರ್ತೀವಿ. ಇವಾಗ ನೋಡ್ತಾ ಇದ್ದೀರಾ, ಗಾಡಿಗಳಲ್ಲಿ ನಾವು ಸರಿಯಾಗಿ ಹೋಗ್ತಿದ್ರು ಬೇರೆಯವ್ರು ಬಂದು ನಮ್ಮನ್ನ ಹೊಡಿತಾರೆ. ನಮ್ ಪಾಡಗ್ ನಾವು ಹೋಗ್ತಿದ್ರು ಯಾರೋ ಬಂದ್ ನಮಗ್ ಟಚ್ ಮಾಡಿ ಹೋಗ್ತಾರೆ, ನಮ್ಮನ್ನ ಬೀಳ್ಸಿ ಹೋಗ್ತಾರೆ. ಆತರ ಏನು ನಮ್ಗೆ ತೊಂದ್ರೆ ಆಗದೆ ಇರೋ ಹಂಗೆ ನಮ್ಗೆ ಪ್ರೊಟೆಕ್ಷನ್ ಕೊಡೋ ಅಂತದ್ದು 11179 ಅಂತ 11179 ಅಂತ ನಾವು ನಮ್ಮ ಗಾಡಿ ಮೇಲಾದ್ರೂ ಬರ್ದು ಅಂಟಿಸ್ಕೊಳ್ಬಹುದು, ಇಲ್ಲ ನಮ್ಮ ಕೈ ಮೇಲಾದ್ರೂ ನಾವು ಬರ್ಕೊಂಡು ನಾವು ಹೋಗ್ತಿದ್ರೆ ಸುರಕ್ಷಿತವಾಗಿ ನಾವು ಹೇಗ್ ಹೋಗ್ತೀವೋ ಅದೇ ರೀತಿ ವಾಪಸ್ಸು ಮನೆಗೆ ಬರಬಹುದು. ಅದೇ ರೀತಿಯಾಗಿ ಇನ್ನೊಂದು ನಂಬರ್ ಕೊಡ್ತೀನಿ. ನಾನ್ ಹೇಳ್ತಿರೋದೇನಾದ್ರು ಫಾಸ್ಟ್ ಆಗ್ತಿದ್ರೆ ಸ್ವಲ್ಪ ಹೇಳಿ, ಇಲ್ಲ ನಮ್ಗೆ ಅರ್ಥ ಆಗ್ತಿದೆ ಅಂದ್ರೂ ಪರವಾಗಿಲ್ಲ, ನಾ ಹಾಗೆ ನಾನು ಹೇಳ್ಕೊತೀನಿ. ಪರವಾಗಿಲ್ಲ, ಇನ್ನು ಒಂದ್ಸಲ ಅದು ರಿಪೀಟ್ ಮಾಡಿ ಒಂದ್ಸಲ. ಹೆಲ್ತ್ ಬಗ್ಗೆ, ಹೆಲ್ತ್ಗೆ ಅಂತಂದ್ರೆ 60 60. ನಾವು ರೋಡಲ್ಲಿ ಆಕ್ಸಿಡೆಂಟ್ ಆಗ್ಬಾರ್ದು, ನಾವು ಪ್ರೊಟೆಕ್ಷನ್ ಆಗಿ ನಾವು ಹೋಗ್ಬೇಕು ಮತ್ತೆ ಬರ್ಬೇಕು ಅನ್ನೋದಾದ್ರೆ 11179 11179 11179. ಈಗ ನಾವೆಲ್ಲ ಆಚೆ ಈಚೆ ಓಡಾಡ್ತೀವಿ, ಎಲ್ಲ ಓಕೆ. ಈಗ ನಮಗ್ ಬೇಕಾಗಿರೋದು ದುಡ್ಡು. ಆ ದುಡ್ಡು ನಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ಯಾವ್ದೋ ಬರ್ಬೇಕಾಗಿರೋದು ಬರ್ಬೇಕು, ನಮಗ್ ಚೆನ್ನಾಗಿ ನಮ್ ಕೈಯಲ್ಲಿ ಚೆನ್ನಾಗಿ ಓಡಾಡ್ಬೇಕು, ದುಡ್ಡುಗಳು ಚೆನ್ನಾಗಿ ಓಡಾಡ್ಬೇಕು, ನಾವ್ ಯಾರಿಗೋ ಒಬ್ರಿಗೆ ದಾನ ಮಾಡ್ಬೇಕು ಅನ್ನೋದಾದ್ರೂ ನಮಗ್ ಬೇಕಾಗಿರೋದು ದುಡ್ಡು. ಹಾಗಾಗಿ ಅದಕ್ಕೆ 520 ಒಂದ್ ನಂಬರು, ಎರಡನೇದು 741 ಎರಡನೇದು, ಮೂರನೇದು 897 ಮತ್ತೆ ಹೇಳ್ತೀನಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ದುಡ್ಡಿನ ಅವಶ್ಯಕತೆ ಇದ್ದಾಗ, ನಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ದುಡ್ಡು ಬೇಕು ಅಂದಾಗ 520 ಮೊದಲನೇದು, ಎರಡನೇದು 741,
ಮೂರನೇದು 897. ನಮ್ಗೆ ಇದು ಓಕೆ, ನಮ್ಗೆ ಇವಾಗ ದುಡ್ಡು ಬಂದಿದೆ. ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುತ್ತೆ. ಮೇಡಮ್ ನನ್ಗೆ ಇನ್ನೂ ಜಾಸ್ತಿ ಬರ್ತಾನೆ ಇರ್ಬೇಕು ಮೇಡಮ್, ಡೈಲಿ ನನ್ಗೆ ದುಡ್ಡು ಬರ್ತಾನೆ ಇರ್ಬೇಕು, ನಾವು ಕಷ್ಟ ಪಡ್ತಾ ಇದೀವಿ, ನನಗ್ ದುಡ್ಡು ಬರ್ತಾ ಇಲ್ಲ, ನಂಗೆ ದುಡ್ಡು ಬರ್ತಾ ಇರೋದು ನಿಲ್ಬೇಕು, ನನ್ನಂತೇನೆ ನಿಲ್ಬೇಕು, ಬರೋ ದುಡ್ಡುಗಳೆಲ್ಲ ಕರೆಕ್ಟ್ ಆಗಿ ನನಗ್ ಬರ್ತಾ ಇರ್ಬೇಕು ಅನ್ನೋದಾದ್ರೆ ಇದು ಸ್ವಲ್ಪ ದೊಡ್ಡದಾಗಿದೆ. ನಿಧಾನಕ್ಕೆ ಹೇಳ್ತೀನಿ, ಬರ್ಕೊಳ್ಳಿ. 318, 612, 518, 714. ಇನ್ನೊಂದ್ಸತಿ ಹೇಳ್ತೀನಿ. 318, 612, 518, 714. ಈಗ ನೆಕ್ಸ್ಟ್ ನಮ್ಗೆ ಏನೋ ಒಂದು ಪ್ರಾಬ್ಲಮ್ಸ್ ಇದೆ. ನಾವೀಗ ರೋಡಲ್ಲಿ ಹೋಗ್ತಾ ಇರ್ತೀವಿ, ನಮ್ಗೆ ಟ್ರಾಫಿಕ್ ಜಾಮ್ ಆಗೋಗಿದೆ. ನನಗೆ ಟ್ರಾಫಿಕ್ ಜಾಮ್ ಆಗಿದಾಗ ನಾನು ಏನೋ ಬೇಗ ಹೋಗ್ಬೇಕು, ಯಾವ್ದಾದ್ರು ಒಂದು ನನ್ಗೆ ಒಂದು ನಂಬರ್ ಏನಾದ್ರು ಒಂದು ಹೇಳಿ ಅಂತ ಹೇಳ್ತಾರೆ. ಅವಾಗ ಆಫ್ ವೇ, WALF, ಆಫ್ HALF WAY, ಆಫ್ ವೇ. ಇಲ್ಲ ಎರಡನೇದು ಆಫ್ ಟ್ರಾಫಿಕ್, HALF, ಆಫ್ TRAFFIC, ಟ್ರಾಫಿಕ್. ಯಾಕೆಂದ್ರೆ ನಾಳೆ ಎಲ್ಲ ಬರೋರಿದ್ದಾರೆ, ಟ್ರಾಫಿಕ್ ಇವತ್ತೇ ಜಾಮ್ ಆಗೋಗಿದೆ, ಎಲ್ಲಾ ಕಡೆ ಟ್ರಾಫಿಕ್. ನಾನು ಅಲ್ಲಿಂದ ಇಲ್ಲಿಗೆ ಬರಕ್ಕೆ ಅರ್ಧ ಗಂಟೆ ಆಯ್ತು, ಹಾಗಾಗಿ ಇದನ್ನ ಮಧ್ಯದಲ್ಲಿ ಸೇರಿಸ್ತಾ ಇದ್ದೀನಿ. ನಾಳೆ ಎಲ್ಲಾರು ನೀವೆಲ್ಲ ನಮ್ಮ ಯೋಗ ಕಾರ್ಯಕ್ರಮಕ್ಕೆ ಬರ್ಲೇಬೇಕು ಅಂತ ಹೇಳಿ, ನಮ್ಗೆ ಯಾವ್ದೇ ಟ್ರಾಫಿಕ್ ಜಾಮ್ ಆಯ್ತು ಅಂತ ಹೇಳಬಾರ್ದು ಅಂತ ಹೇಳಿ ಇದನ್ನ ಮಧ್ಯದಲ್ಲಿ ಸೇರಿಸ್ದೆ. ನೆಕ್ಸ್ಟ್ ಡಯಾಬಿಟಿಸ್. ಈಗ ನಮ್ಗೆ ಇವಾಗ ಎಲ್ಲಾರ್ಗು ಕಾಡ್ತಾ ಇರುವಂತ ಹೆಲ್ತ್ ಪ್ರಾಬ್ಲಮ್ ಅಲ್ಲಿ ಮೇನ್ ಇರೋದು ಡಯಾಬಿಟಿಸ್. ಯಾರನ್ನೇ ಕೇಳಿ ನಂಗೆ ಶುಗರ್, ಹಾಗಾಗಿ ಈ ನಂಬರ್ ಕೊಡ್ತಾ ಇದ್ದೀನಿ. 8, 819, 997. ಇನ್ನೊಂದ್ಸತಿ ಹೇಳ್ತೀನಿ. 8, 819, 997. ಓಕೆ, ನೆಕ್ಸ್ಟ್ ಇದೆಲ್ಲದಕ್ಕಿಂತ ನೆಕ್ಸ್ಟ್ ಬರೋದು ಶುಗರ್ ಆಯ್ತು ಅಂದ್ರೆ ನಂಗೆ BP. ಅದರಲ್ಲಿ ಹೈ BP ಬೇರೆ, ಲೋ BP ಬೇರೆ, ಎರಡು ತರ ಇದೆ. ಅದರಲ್ಲಿ ಮೊದಲನೇದಾಗಿ ಹೈ BPಗೆ ಹೇಳ್ತೀನಿ. ಹೈ BP ಇದ್ದವರು 8, 145, 432. ಇನ್ನೊಮ್ಮೆ ಹೇಳ್ತೀನಿ. 8, 145, 432. ಇದು ಹೈ BP ಇರೋರು. ನೆಕ್ಸ್ಟ್ ಲೋ BP. ನಮ್ಗೆ ಲೋ BP ಇರೋರು ಅವ್ರಿಗೆ 8, 143, 546. ಇನ್ನೊಂದ್ಸತಿ ಹೇಳ್ತೀನಿ. ಲೋ BP ಇರೋರ್ಗೆ 8, 143, 546. ಓಕೆ, ನೆಕ್ಸ್ಟ್ ಇದೆಲ್ಲ ಆಯ್ತು, ನಂಗಿದೆಲ್ಲ ಓಕೆ ಮೇಡಮ್. ನೆಕ್ಸ್ಟ್ ನಮ್ಮನೆ ಕಡೆ ಯಾರಿಗೋ ಕುಡಿಯೋ ಇದಿದೆ, ಅದನ್ನ ಹೆಂಗಾದ್ರೂ ಮಾಡಿ ಬಿಡ್ಸೋದಿಕ್ಕೆ ಏನಾದ್ರೂ ಐಡಿಯಾ ಇದೆಯಾ ಮೇಡಮ್? ಇದೆ ಮೇಡಮ್. ಹಾಗಾಗಿ ಅದನ್ನು ಹೇಳ್ತೀನಿ, ಬರ್ಕೊಳ್ಳಿ. ಆಲ್ಕೋಹಾಲ್ನ ಅಡಿಕ್ಷನ್ಸ್ ನ ನಿವಾರಣೆ ಮಾಡೋದಿಕ್ಕೆ, ಕುಡ್ತಾನ ಬಿಡ್ಸೋದಿಕ್ಕೆ. 148, 54, 3292. 148, 54, 3292. ನೆಕ್ಸ್ಟ್
ಮೇಡಮ್ ನಂಗೆ ಸಾಲ ಜಾಸ್ತಿ ಆಗಿದೆ, ನಂಗೆ ಸಾಲದಿಂದ ಮುಕ್ತಿ ಬೇಕು, ಹಾಗಿದ್ದಾಗ ನಾವು ಈ ನಂಬರ್ನ ಬರ್ಕೊಳ್ತಾ ಹೋದ್ರೆ ಬರ್ಕೊಳ್ಬಹುದು, ಅಥವಾ ಆದ್ರೆ ಚಾಂಟ್ ಸಹಿತ ಮಾಡಬಹುದು. ನಿಮ್ಗೆ ಆದಷ್ಟು ಬೇಗ ರಿಸಲ್ಟ್ಸ್ ಬರ್ತಾ ಇರತ್ತೆ. 56100901 ಸಾಲದಿಂದ ಮುಕ್ತಿ ಆಗೋದಿಕ್ಕೆ 56100901. ನೆಕ್ಸ್ಟ್ ಮಾಡಿ ಮ್ಯಾಮ್, ಇದು ಯಾವ್ದಮ್ಮ? ಲಾಸ್ಟ್ ಸಾಲದ ಸಾಲ ನಿವಾರಣೆಗಾಗಿ ಡೆಪ್ತ್ ಫ್ರೀ 56100901. ನೆಕ್ಸ್ಟ್ ನಿನ್ನೆ ಯಾರೋ ಮಾತಾಡ್ತಾ ಇದ್ರು, ನನ್ನ ಮಗಳಿಗೆ ಡಿಪ್ರೆಷನ್ ಹೋಗಿದ್ದಾಳೆ, ಏನ್ ಮಾಡ್ಬೇಕು ಅಂತ ನಿನ್ನೆ ಯಾರೋ ಕೇಳ್ತಾ ಇದ್ರು. ನೆನ್ನೆ ಮೇಡಮ್ ಅವ್ರು ಮಾತಾಡ್ತಿದ್ದಾಗ ಪಾಪ ಅವ್ರು ಹೇಳ್ತಿದ್ರು, ಆ ನೋವನ್ನ ನಿವಾರಣೆ ಮಾಡಿಸ್ಕೊಳ್ಳೋದಕ್ಕಾಗಿ 2138 ನೆಕ್ಸ್ಟ್ ನಮ್ಗೆಲ್ಲಾರ್ಗು ಜಾಸ್ತಿ ಇರೋದೇ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು. ತುಂಬಾ ದಪ್ಪ ಆಗ್ಬಿಟ್ಟಿದೀವಿ, ಮಂಡಿ ನೋಯ್ತದೆ, ಕಾಲ್ ನೋವುತ್ತೆ. ಆ ನೋವಿಗೆ ನಿವಾರಣೆಗಾಗಿ 720 ಮೊದಲನೇ ನಂಬರು, ಎರಡನೇದು 31222728. ಫಸ್ಟ್ ಒನ್ 720, ಸೆಕೆಂಡ್ ಒನ್ 31222728. ನಾನು ಇದನ್ನ ಲಾಸ್ಟ್ ಅಲ್ಲಿ ಹೇಗೆ ಉಪಯೋಗಿಸಬಹುದು ಅಂತ ಆಮೇಲೆ ಹೇಳ್ತೀನಿ. ಯಾಕೆ ನಿಮ್ಗೆ ಫಸ್ಟ್ ಇದನ್ನ ತಿಳಿಸ್ಬಿಟ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ, ಅವಾಗ ನಿಮ್ದು ಏನಾರ ಡೌಟ್ಸ್ ಇದ್ರು ನಾನು ಅದಕ್ಕೆ ಕ್ಲಿಯರ್ ಮಾಡ್ಬೋದು. ನೆಕ್ಸ್ಟ್ ಎನಿ ಟು ಎಕ್ಸಾಮ್ ಅಂದ್ರೆ ಇದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರುತ್ತಲ್ಲ, ಎನಿ ಎಕ್ಸಾಮ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರುತ್ತೆ, ಮಕ್ಕಳಿಗೆ ಎಕ್ಸಾಮ್ಸ್ ಬರುತ್ತೆ. ನಂಗೆ ಮಕ್ಕಳಿಗೆ ಏನೋ ಒಂದು ಎಕ್ಸಾಮ್ ಅಂತಂದ್ರೆ ಮಕ್ಕಳಿಗೆ ಜ್ವರ ಬರುತ್ತೆ, ಫಿಯರ್ಸ್ ಬರುತ್ತೆ, ಅದನ್ನೆಲ್ಲ ಅವ್ರಿಗೆ ಬರಬಾರ್ದು, ನಮ್ಗೇನೋ ಆಗಲ್ಲ, ಆರಾಮಾಗಿ ಬರೀತಾರೆ ಅನ್ನೋ ನಮ್ ಕಾನ್ಫಿಡೆನ್ಸ್ ಬರ್ಸಕ್ಕೆ ಆ ಮಕ್ಕಳಿಗೆ 2,286,730. ಇನ್ನೊಮ್ಮೆ ಹೇಳ್ತೀನಿ, ಟು ಕ್ಲಿಯರ್ ಎನಿ ಎಕ್ಸಾಮ್ಸ್ 2,286,730. ನಾವು ನಿಮ್ಮ ಹತ್ರ ಮಾತಾಡ್ಬೇಕು, ನಾವ್ ಯಾರೋ ಒಬ್ರು ನಿಮ್ಮನ್ನ ಕರಿಬೇಕು ಅಂದ್ರೆ, ಈಗ ನಾವ್ ಯಾರ ಹತ್ರನೋ ಅವರು ನಮ್ಮನ್ನ ಗೊತ್ತಾಗ್ತಿಲ್ಲ, ಟೆಲಿಪತಿ ಅಂತ ಹೇಳ್ತೀವಿ. ನಿಮ್ಗೆ ಆಧ್ಯಾತ್ಮದಲ್ಲಿ ಇರೋರ್ಗೆ ಗೊತ್ತಾಗತ್ತೆ ಟೆಲಿಪತಿ ಅಂದ್ರೆ ಏನು ಅಂತ. ಆ ತರ ಟೆಲಿಪತಿ ನಮ್ಗೆ ಅವ್ರು ಯಾರೋ ನಮಗ್ ಫೋನ್ ಮಾಡಿಲ್ಲ, ಅವ್ರ ನಮ್ಮ ಹತ್ರ ಮಾತಾಡ್ಬೇಕು, ಭಗವಂತ ಅವ್ರನ್ನ ನಮ್ಮನ್ನ ಹತ್ರ ಮಾತಾಡ್ಸೋ ಹಂಗೆ ಮಾಡು ಅಂತ ನಾವು ಮನ್ಸಲ್ಲಿ ಸಂಕಲ್ಪ ಮಾಡ್ಕೊಂಡು ಈ ನಂಬರ್ನ ಅವ್ರ ಹೆಸರನ್ನ ಒಂದು ಚೀಟಿಲಿ ಅವ್ರ ಹೆಸರು ಬರ್ದ್ಬಿಟ್ಟು ಅದ್ರ ಕೆಳಗಡೆ ನಾವು ಬರ್ದ್ಬಿಟ್ಟು ಅದನ್ನ ಕೈಯಲ್ಲಿ ಹೀಗೆ ಎರಡು ಕೈಯಲ್ಲಿ ಹೀಗೆ ಇಟ್ಕೊಂಡು ಅವ್ರನ್ನ ನಾವು ಧ್ಯಾನ ಈ ನಂಬರ್ನ ನಾವು ಕೈ ಮೇಲೆ ಬರ್ಕೊಂಡಾದ್ರೂ ಬರಿಬಹುದು, ಇಲ್ಲ ಚಾಂಟ್ ಆದ್ರೂ ಮಾಡ್ಬೋದು. ಮಾಡಿದ್ರೆ ರಿಸಲ್ಟ್ಸ್ ಬರುತ್ತೆ, ಅವರಿಂದ ನಮ್ಗೆ ಟೆಲಿಪತಿ, ಅವ್ರಿಗೆ ನಮ್ಗೆ ಕನೆಕ್ಷನ್ ಮಾಡೋ ಅಂತ ಒಂದು ನಂಬರ್ 6272347 6272347. ಇನ್ನೊಮ್ಮೆ ಹೇಳ್ತೀನಿ, 6272347. ಇದು ಟೆಲಿಪತಿ. ಅದರಲ್ಲಿ ನಮ್ಗೆ ಪರ್ಟಿಕ್ಯುಲರ್ ಆಗಿ ಒಬ್ರು ನಮ್ಗೆ ಮಾತಾಡ್ಲೇಬೇಕು, ಅವ್ರಿಗೂ ನಮ್ಗೂ ತುಂಬಾ ದೂರ ಹೋಗ್ಬಿಟ್ಟಿದ್ದಾರೆ, ಅವ್ರ ನನ್ನ ಹತ್ರ ಮಾತಾಡ್ಲೇಬೇಕು ಅನ್ನೋಂತ ಪರ್ಟಿಕ್ಯುಲರ್ ಪರ್ಸನ್ ನೀವು ಹೆಸರಿದ್ರೆ, ಮನ್ಸಲ್ಲಿ ಯಾರೋ ಒಬ್ರು ಹೆಸರು ಇತ್ತು ಅಂದ್ರೆ ಅಂತವ್ರಿಗಾಗಿ ಈ ನಂಬರು, ಪರ್ಟಿಕ್ಯುಲರ್ ಪರ್ಸನ್ಗಾಗಿ ಈ ನಂಬರು, ಆ ಟೆಲಿಪತಿನಲ್ಲೇನೆ.
3765732. 3765732. 3765732. ಟೆನ್ಷನ್ ಫ್ರೀ ಅಥವಾ ಸ್ಟ್ರೆಸ್ ಫ್ರೀ. ಎಲ್ಲಾರ್ಗು ಟೆನ್ಷನ್ ಜಾಸ್ತಿ ಇರುತ್ತೆ, ನಾಳೆ ಹೇಗಾಗತ್ತೆ ಏನಾಗತ್ತೆ ಅಂತ. ಇವಾಗ್ಲೇ ನಾವು ಟೆನ್ಷನ್ ತಗೊಂಡಿದೀವಿ, ನಾಳೆ ಎಲ್ಲ ಕೂಲಾಗ್ ಆಗತ್ತೆ, ನಾವ್ ಅನ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಸಕ್ಸಸ್ ಆಗತ್ತೆ ಅಂತ ನಮಗ್ ಗೊತ್ತು. ಯಾಕೆಂದ್ರೆ ನಾವು ಆಧ್ಯಾತ್ಮಿಕದಲ್ಲಿ ಇರೋದ್ರಿಂದ. ಆ ತರ ಟೆನ್ಷನ್ ಫ್ರೀ ಸ್ಟ್ರೆಸ್ ಫ್ರೀ ಬೇಕು ಅಂದ್ರೆ 819471. 819471. ನೆಕ್ಸ್ಟ್ ಮೇಡಮ್ ಎಲ್ಲಾ ಓಕೆ. ರಾತ್ರಿ ಹೊತ್ತು ನಾವು ಕುತ್ಕೊಂಡು ಧ್ಯಾನ ಮಾಡಿದ್ರೆ ಸೊಳ್ಳೆ ಬಂದ್ ಕಚ್ಚತ್ತೆ ಮೇಡಮ್, ನಮ್ಮನ್ನ ಹುಡ್ಕೊಂಡ್ ಬಂದ್ ಕಚ್ಚತ್ತೆ ಮೇಡಮ್. ಇದಕ್ಕೆ ಒಂದು ಸೊಲ್ಯೂಷನ್ 44.4HZ ಅಂತ ನಮ್ಮ ಕೈ ಮೇಲೆ ಬರ್ಕೊಂಡ್ರೆ ನಮ್ಗೆ ಎಲ್ಲೇ ಕೂತಿದ್ರು ಸೊಳ್ಳೆ ನಮ್ಮನ್ನ ಬಂದ್ ಮುಟ್ಟೋದು ಇಲ್ಲ. ಆ ಫ್ರೀಕ್ವೆನ್ಸಿಗೆ ಅದು ನಮ್ಮನ್ನ ಟಚ್ ಮಾಡಲ್ಲ. ಸೊಳ್ಳೆ ಕಚ್ಚಬಾರ್ದು ಅನ್ನೋದಾದ್ರೆ 44.4HZ ಇದು ಫ್ರೀಕ್ವೆನ್ಸಿ. ಹೇಳಿ ಹೇಳಿ ಮ್ಯಾಮ್. ಮೇಡಮ್ ಯಾವ್ದು ಮ್ಯಾಮ್? ಇದು ಇನ್ನೊಂದ್ಸಲ ಯಾವ್ದು ಮೇಡಮ್ ಹೇಳಿದ್ರಲ್ವಾ? ಹಾ, ಇನ್ನೊಂದ್ಸಲ 44. ಸೊಳ್ಳೆ ಸಲುವಾಗಿ. ಹಾ 44. ಓ ಹೇಳಿ ಮೇಡಮ್. 44 ಪಾಯಿಂಟ್ ಅಂದ್ರೆ ಚುಕ್ಕೆ. 44 ಪಾಯಿಂಟ್ ಚುಕ್ಕೆ 4 ಮತ್ತೆ ಒಂದ್ 4 ಬರ್ದ್ಬಿಟ್ಟು ಕ್ಯಾಪಿಟಲ್ ಲೆಟರ್ ಹೆಚ್ ಅಂತ ಬರ್ದು Z ಬರೀರಿ. HZ. ಹಾ ಮೇಡಮ್, ಇದು ಒಂದಾಯ್ತು. ಇನ್ನೊಂದ್ ನಂಬರ್ ಇದೆ 9189189. 9189189. ನೆಕ್ಸ್ಟ್ ನಮ್ಗೆ ಈ 7 ಚಕ್ರ ಬ್ಯಾಲೆನ್ಸ್, ನಮ್ಗೆ ಧ್ಯಾನ ಮಾಡೋದಕ್ಕೆ ಟೈಮ್ ಇಲ್ಲ, ನಮ್ ಚಕ್ರ ಬ್ಯಾಲೆನ್ಸಿಂಗ್ ಆಗಿರ್ಬೇಕು, ಎನಿ ಟೈಮ್ ನಮ್ ಚಕ್ರ ಬ್ಯಾಲೆನ್ಸಿಂಗ್ ಆಗಿರ್ಬೇಕು ಅನ್ನೋದಾದ್ರೆ 3 ನಂಬರ್ ಇದೆ ಮೇಡಮ್, 3 ಕೊಡ್ತೀನಿ. ಫಸ್ಟ್ ಒನ್ 56, 51, 521. Second one 996. 996. ಮೂರನೇದು 1024HZ. HZ ಅಂದ್ರೆ ಹರ್ಟ್ಸ್ ಅಂತೀವಿ. HZ. ಇದನ್ನ 1024HZ. ಹಾ ಮೇಡಮ್. ಏನ್ಮಾ ಎದ್ರ ಸಲಾಗಿ ಮೇಡಮ್? ಧ್ಯಾನಕ್ಕೆ ಕೂಡೋದಕ್ಕೆ. 7 ಚಕ್ರ ನಮ್ದು ನೆನ್ನೆ ಹೇಳಿದಾರಲ್ವಾ, 7 ಚಕ್ರಾಸು ಅದು ಕ್ಲೀನ್ ಆಗಿ ಆಕ್ಟಿವೇಟ್ ಆಗೇ ಇರ್ಬೇಕು ನಮ್ಗೆ, ಎಲ್ಲೂ ಅದು ಬಿಟ್ಟು ಹೋಗ್ಬಾರ್ದು ಅನ್ನೋದಕ್ಕೆ ನಾವ್ ಇದನ್ನ ನಂಬರ್ಸ್ ಬರ್ಕೊಳ್ತೀವಿ. ನಮಗ್ ಧ್ಯಾನಕ್ಕ ಎರಡ್ಗಡೆ ಪಾರ್ಟ್ ಎಲ್ಲಿ ಬೇಕಾದ್ರೂ ಬರಿಬೇಡು, ಇಲ್ಲಿ ಬರಿಬೇಡಿ, ಕೈ ತೊಳ್ದಾಗ ಹೊರಟು ಬಿಡತ್ತೆ. ನಾವ್ ಬರ್ದಾಗೆಲ್ಲ ಕೈ ತೊಳ್ದಾಗೆಲ್ಲ ಬರಿಯಕ್ ಆಗಲ್ಲ, ಅದ್ರ ಬದಲು ಇಲ್ಲಿ ಎಲ್ಲಿ ಬೇಕಾದ್ರೂ ಬರ್ಕೊಳ್ಳಿ.
ಓಕೆ ಮೇಡಮ್. ಅಳಸ್ದೇ ಇರೋ ಹಾಗೆ ತೊಡೆ ಮೇಲೆ ಬರ್ಕೊಳ್ಬಹುದು, ಎಲ್ಲಿ ಬೇಕಾದ್ರೂ ನಾವು ಬರ್ಕೊಳ್ಬಹುದು. ಇಲ್ಲ ನಂಗೆ ತುಂಬಾ ಪ್ರಾಬ್ಲಮ್ಸ್ ಇದೆ, ನಾನು ಎಲ್ಲಾ ಕೈ ಬರ್ಕೊಳಕ್ ಹೋದ್ರೆ ಅದು ಬೋರ್ಡ್ ಆಗೋಗುತ್ತೆ ನನ್ ಕೈ ಅನ್ನೋದಾದ್ರೆ, ವೈಟ್ ಪೇಪರ್ ಮೇಲೆ ಈ ತರ ಖಾಲಿ ಶೀಟ್ ಮೇಲೆ, ವೈಟ್ ಶೀಟ್ ಮೇಲೆ ನಿಮ್ಮ ಹೆಸರು, ಯಾರಿಗೆ ತೊಂದ್ರೆ ಇದೆ ಅವರ ಹೆಸರನ್ನ ಮೇಲೆ ಬರ್ದು, ಸೆಕೆಂಡ್ ಈ ತರ ಸರ್ಕಲ್ ಹಾಕಿ ಮೇಲೆ ಹೆಸರು ಬರೀರಿ, ಪ್ರಾಬ್ಲಮ್ ಇರೋರ್ ಹೆಸರು ಬರೀರಿ, ಕೆಳಗಡೆ ಏನ್ ಪ್ರಾಬ್ಲಮ್ ಇದೆ ಆ ನಂಬರ್ಸ್ ನ ಈ ತರ ಬರ್ದು ಸರ್ಕಲ್ ಒಳಗಡೆ ಬರ್ದ್ರೆ ಅವ್ರಿಗೆ ಆ ಎನರ್ಜಿ ಪಾಸ್ ಆಗ್ತಾ ಇರುತ್ತೆ. ಇದು ಸೆಕೆಂಡ್ ಮೆಥಡ್. ನಿಮಗೆ ಫಸ್ಟ್ ಕೈ ಮೇಲೆ ನೀವು ಬರ್ಕೊಳ್ಬಹುದು, ಇಲ್ಲ ಚಾಂಟ್ ಮಾಡ್ಬೋದು, ಇಲ್ಲ ನಾವು ಬೇರೆಯವ್ರಿಗಾಗಿ ಪ್ರಾಕ್ಸಿ ಮಾಡ್ತಿದೀವಿ ಅಂದ್ರೆ ಈ ತರ ಬೇಗ ಬರ್ದು ಇಡಬಹುದು. ಇಲ್ಲ ಈ ತರ ಒಂದು ವೈಟ್ ನೀವೇನ್ ವಾಟರ್ ಬಾಟ್ಲ್ ಇಟ್ಕೊಂತೀರಾ ಅದ್ರ ಮೇಲೆ ಸ್ಟಿಕ್ಕರಿಂಗ್ ಮಾಡ್ಕೋಬಹುದು. ಅಂದ್ರೆ ಒಂದು ಸೆಲೋ ಟೇಪ್ ಅದ್ಯಾವ್ದೋ ಬರುತ್ತಲ್ಲ, ಪೇಪರ್ ಟೇಪ್ ಏನೋ, ಅದ್ರಲ್ಲಿ ನಾವು ಬರ್ದು ಇಲ್ಲಿ ನಾವು ಮಾಡಿದ್ರೆ ಈ ವಾಟರ್ ಚಾರ್ಜ್ ಆಗತ್ತೆ. ನೀವ್ ಈ ವಾಟರ್ನ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಕುಡಿತಾ ಇದ್ರು ಆ ಎನರ್ಜಿ ಫ್ರೀಕ್ವೆನ್ಸಿ ನಿಮಗೆ ಬರುತ್ತೆ. ನಿಮ್ಗೆ ಏನ್ ಪ್ರಾಬ್ಲಮ್ ಇದ್ರು ಅದು ಹೆಲ್ಪ್ ಮಾಡ್ತಾ ಹೋಗುತ್ತೆ ಕ್ಲಿಯರ್ ಆಗೋದಕ್ಕೆ. ಇಲ್ಲ ನನ್ಗೆ ಒಂದು ಪೇಪರ್ ಅಲ್ಲಿ ಬರೆದು ಬಿಟ್ಟು ದಿಂಬು ಕೆಳಗಡೆನು ಇಟ್ಕೋಬಹುದು. ಒಂದ್ ವೈಟ್ ಶೀಟ್ ಅಲ್ಲಿ ಬರೆದು ಬಿಟ್ಟು ನಿಮ್ಮ ದಿಂಬು ಕೆಳಗಡೆ ಇಟ್ಕೋಬಹುದು. ಓಕೆನಾ? ಇಷ್ಟೊತ್ತು ನಂಗೆ ಮಾತಾಡಕ್ ಅವಕಾಶ ಕೊಟ್ಟಿರೋ ನಿಮ್ಮೆಲ್ರಿಗೂ ನಾನು ಸಾಷ್ಟಾಂಗ ವಂದನೆಗಳು ಹೇಳ್ತಾ ಇದ್ದೀನಿ. ಅದೇ ತರ ಇಲ್ಲಿ ಏನಾದ್ರು ನಿಮ್ಗೆ ತೊಂದ್ರೆ ಆಗಿದ್ರೆ, ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ನಂಗೆ ಬೇಕಾದ್ರೆ ಕೇಳ್ಬೋದು, ನಾ ಹೇಳ್ತೀನಮ್ಮ. ಮೆಸೇಜ್ ಹಾಕಿದಾರೆ ಅಮ್ಮ, ಏನಮ್ಮ? ಭಾರತಿ ಮ್ಯಾಮ್ ಒಬ್ರು ಮೆಸೇಜ್ ಹಾಕಿದ್ದಾರೆ. ಬ್ಯಾಕ್ ಪೇನ್ ಗೆ ನಂಬರ್ ಇದೆಯಾ ಮ್ಯಾಮ್ ಪ್ಲೀಸ್ ಹೇಳಿ ಅಂತ ಹೇಳ್ತಿದ್ದಾರೆ. ಇದೆಮ್ಮ. ನಿಮ್ಗೆ ಬ್ಯಾಕ್ ಪೇನ್ಗೆ, ಈಗ ಮಂಡಿ ನೋವುಗಳಿಗೆ ಇದೆ, ನಮ್ಗೆ ಮಂಡಿ ನೋವು ಇರುತ್ತಲ್ಲಪ್ಪ, ಇನ್ನೂ ಒಂದಿದೆ, ನಮ್ಗೆ ಯಾವ ಕಾಲ್ ನೋವಿದೆ, ಯಾವ ಭಾಗ ಯಾವ್ದು ಕಾಲ್ ನೋವಿದೆ ಆ ಮಂಡಿ ಮೇಲೆನೆ ನಾವು ಬರ್ಕೊಳ್ಬಹುದು. ಎಡಗಾಲ್ ಮೇಲೆ ಎಡಗಾಲ್ ಮಂಡಿ ನೋವು ಇತ್ತು ಅಂದ್ರೆ 5-4 5-4. ಬಲಗಡೆ ಮಂಡಿ ನೋವಿತ್ತು ಅಂದ್ರೆ ಇದ್ರ ಮಂಡಿ ಮೇಲೆ ಬೇಕಾದ್ರೆ ಬರ್ಕೊಳ್ಬಹುದು 6-3 ಅಂತ. 6-3 ಅಂತ ಬರ್ಕೊಳ್ಬಹುದಮ್ಮ. ಓಕೆ ಓಕೆ ಅಮ್ಮ. ನೆಕ್ಸ್ಟ್ ಒಬ್ರು ನೋಡ್ರಿ, ನಿಮಗೆ ನೀವು ಹೇಳಿದೀರಾ ಏನು ಅಂತಂದ್ರೆ, ಯಾರಾದ್ರೂ ಜೊತೆಗೆ ನಾವು ಅವ್ರ ಜೊತೆ ಮಾತಾಡ್ಬೇಕಂದ್ರೆ ಅದಕ್ಕೊಂದ್ ನಂಬರ್ ಕೊಟ್ಟಿದ್ದೀರಾ. ಇವ್ರು ಲೇಟ್ ಆಗಿ ಜಾಯಿನ್ ಆಗಿದಾರ ಅನ್ಕಂತೀನಿ. ಒಬ್ಬ ವ್ಯಕ್ತಿ ನನ್ನೊಂದಿಗೆ ಮಾತನಾಡಬೇಕೆಂದರೆ ಏನು ಮಾಡಬೇಕು ಮೇಡಮ್ ಅಂತ ಪ್ರಶ್ನೆ ಹಾಕಿದ್ದಾರೆ. ಅವ್ರಿಗೆ ಟೆಲಿಪತಿನ ನಾವು ಕೊಡ್ಬಹುದು ಮೇಡಮ್. ಅದಕ್ಕೆ ಪರವಾಗಿಲ್ಲ, ಇನ್ನು ಒಂದ್ಸತಿ ಹೇಳೋಣ, ತೊಂದ್ರೆ ಇಲ್ಲ. ಟೆಲಿಪತಿ ಅಂತ ಅವ್ರು ಕೇಳ್ತಿರೋದು. ಇವಾಗ ನಾವು ಮಾತಾಡ್ತಿಲ್ಲ, ಅವ್ರನ್ನ ನೀವು ಫಸ್ಟ್ ಒಂದು ಇದ್ ಮಾಡ್ಕೊಳ್ಬೇಕು, ಯೂನಿವರ್ಸ್ಗೆ ಫಸ್ಟ್ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ನಾನ್ ಈ ತರ ಒಬ್ಬರನ್ನ ಮಾತಾಡಿಸ್ಬೇಕು ಅಂತ ಇದ್ದೀನಿ, ಅವರು ಈ ತರ ಹೆಸರಿನವರು, ಆತರ ಹೇಳ್ಕೊಂಡು ನೀವು ಮಾಡ್ಬೋದು. ಅವ್ರಿಗೆ ಟೆಲಿಪತಿ ನಂಬರ್ ಪರ್ಟಿಕ್ಯುಲರ್ ಅವ್ರ ಹೆಸರು ಗೊತ್ತಿರೋರ್ಗಾದ್ರೆ 37657332. ಏನಪ್ಪಾ ನೆಕ್ಸ್ಟ್? ಇಲ್ಲ ಯಾರು ಹೆಸರು ಗೊತ್ತಿಲ್ಲ ನಮ್ಗಿಂತವ್ರು ಅಷ್ಟು ತುಂಬಾ ಜನ ಇದ್ದಾರೆ, ಅವ್ರ ಹೆಸರು ನಮ್ಗೇನೂ ಗೊತ್ತಿಲ್ಲ ಅನ್ನೋದಾದ್ರೆ 62723476. ಓಕೆ ಮಾ, ಓಕೆ, ಥ್ಯಾಂಕ್ ಯು.
ಭಾರತಿ ಮ್ಯಾಮ್, ಇವ್ರು ma'am. ನೋಡಿ ಮತ್ತೆ ಒಂದು ಪ್ರಶ್ನೆ ಹಾಕಿದ್ದಾರೆ ಹರೀಶ್ ಅನ್ನೋರು. ಹಾ. ಆಕ್ಚುಲಿ ನಾನು ಅದಕ್ಕೆ ಹೇಳಿದ್ದು ಆಲ್ಮೋಸ್ಟ್ ಸ್ವಲ್ಪ ಬೇಗ ಎಲ್ರು ಜಾಯ್ನ್ ಆಗಿ ಮತ್ತೆ ರಿಪೀಟ್ ಮಾಡ್ಲಿಕ್ಕೆ ಆಗಲ್ಲ ಅಂತಂದೇಳಿ ಇವತ್ತು ಒಂದು ಪರವಾಗಿಲ್ಲ ವಿಶೇಷವಾದ ಮೇಡಮ್. ಜ್ಞಾನ ಸಿಗುತ್ತೆ ಅಂತ ಹೇಳಿ. ಇರ್ಲಿ ತೊಂದ್ರೆ ಇಲ್ಲ ಮೇಡಮ್, ಯಾಕೆಂದ್ರೆ ಇದು ಹೊಸದಲ್ವಾ ಅವ್ರಿಗೆ ಗೊತ್ತಾಗಲ್ಲ. ಯಾಕೆಂದ್ರೆ ಹೇಗ್ ಬರ್ಕೊಳ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಓಕೆ ಬ್ಯಾಕ್ ಪೇನ್ಗೆ ಓಕೆ 717181 533. ಹಾ ಮೇಡಮ್, ಈಗ ನಿಮ್ಗೆ ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು ಮೇಡಮ್. ಮಾಸ್ಟರ್ಸ್ ಯಾರಿಗಾದ್ರೂ ಏನಾರ ಡೌಟ್ಸ್ ಇದ್ರೆ ಕೇಳಿ ಮ್ಯಾಮ್. ನಮಸ್ತೆ ಭಾರತಿ ಮೇಡಮ್. ನಮಸ್ತೆ ಮ್ಯಾಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಹೊಸ ವಿಷಯ ಏನೋ ಒಂಥರ ಕುತೂಹಲ ಇತ್ತು. ಬಹಳ ಚೆನ್ನಾಗಿ ತಿಳಿಯುವ ತರ ಅರ್ಥ ಆಗೋ ತರ ಹೇಳಿದ್ರಿ ನೀವು. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. Thank you, ಈಗ ma'am. ಸ್ಟ್ರೆಸ್ ಫ್ರೀ ಅಂತಂದ್ರೆ ಈಗ ನಮಗ್ ಸ್ಮಾರ್ಟ್ ಟೈಮ್ ಇರುತ್ತೆ ಮೇಡಮ್. ಸ್ಟ್ರೆಸ್ ಹೌದು madam. ಫ್ರೀ ಅದು ಹೌದು. ಇನ್ನೊಂದ್ಸಲ ರಿಪೀಟ್ ಮಾಡಿ ಮ್ಯಾಮ್. 819471. ಹೌದು ಮೇಡಮ್. 819471. ಓಕೆ ಓಕೆ ಮೇಡಮ್. ಆಮೇಲೆ 9471 ನೀವು ಇಲ್ಲಿ ಬರ್ಕೊಳ್ಳಿ ಮೇಡಮ್. ಎಡಗೈಯಲ್ಲಿ ನೀವ್ ಎಲ್ಲೇ ಬೇಕಾದ್ರೂ ಬರ್ಕೊಳ್ಬಹುದು, ಇಲ್ಲ ಕಾಣತ್ತೆ ನಮ್ಗೆ ಅನ್ನೋದಾದ್ರೆ ತೊಡೆಗಳ ಮೇಲೆ ಬರ್ಕೊಂಡ್ರು ಅದ್ರದ್ದು ಎಫೆಕ್ಟ್ ಬರ್ತಾ ಇರತ್ತೆ. ಇಲ್ಲ ನಾನು ಇಲ್ಲಿ ಬಾಟ್ಲ್ ಮೇಲೆ ಬರ್ಕೊಳ್ತೀನಿ ಅಂದ್ರು ಈ ತರ ಬಾಟ್ಲ್ ಮೇಲೆ ಬರ್ಕೊಳ್ಬಹುದು. ಬಾಟ್ಲ್ ಮೇಲೆ ಬರ್ದು ಕುಡಿಬಹುದು. ಇಲ್ಲ ಒಂದು ಚಿಕ್ಕದು ಈ ತರ ಒಂದು ಕಾರ್ಡಲ್ ಬರ್ದ್ಬಿಟ್ಟು ನಾವು ಕುಡಿಯೋ ನೀರಿನ ಕೆಳಗಡೆ ಇಟ್ಕೊಂಡ್ರು ಅದ್ರದ್ದು ವರ್ಕ್ ಆಗತ್ತೆ. ಓಕೆ. ಯಾಕೆಂದ್ರೆ ನನಗೂ ಮಂಡಿ ನೋವು ಇದೆ. ಅದಕ್ಕೂ ಅದ್ರ ಜೊತೆಗೇನು ಈ ಸ್ಟ್ರೆಸ್, ಮಂಡಿ ನೋವು ಇರೋದಕ್ಕೆ ಸ್ಟ್ರೆಸ್ ಅನ್ನಂತಂದು ಹೇಳ್ಬೋದು. ಹಂಗ ಮಂಡಿ ನೋವು ಬರ್ಕೋತೀನಿ, ಮಂಡಿ ಮೇಲೆ ಬರ್ಕೋತೀನಿ. ಮಂಡಿ ಮೇಲೆ ಲೆಫ್ಟ್ ಸೈಡ್ ಬಂದ್ರೆ 54, ರೈಟ್ ಸೈಡ್ ಬಂದ್ರೆ 63. ಈಗ ಧ್ಯಾನನು ಮಾಡೋದಿಲ್ಲ ಏನಿಲ್ಲ, ಅವರಿಗೆ ಮಂಡಿ ನೋವು ಬೇಯದಲ್ಲ, ಅವರು ಮಾಡ್ಕೋಬಹುದಲ್ಲ? ಬರ್ಕೊಳ್ಬಹುದು ಮೇಡಮ್, ಬರ್ಕೊಳ್ಬಹುದು. ಅವ್ರಿಗೆ ನಂಬಿಕೆ ಇರ್ಲಿ ಇಲ್ದೆ ಹೋಗ್ಲಿ, ನೀವು ಬರದ್ರುನು ಇಲ್ಲ ಅವ್ರ ಇದ್ರಲ್ಲಿ ಯಾವ್ದು ನಾನ್ ಬರ್ಕೊಳಲ್ಲ, ಚಿಕ್ಕ ಮಕ್ಳು ಬರೆಯೋದಿಲ್ಲ ಅಂತಂದ್ರೆ ಈ ತರ ಅವ್ರು ಹಾಕೊಳ್ತಾರಲ್ಲ ಬಟ್ಟೆ ಮೇಲೆ ಬರ್ದ್ಬಿಟ್ಟು ಅವ್ರಿಗೆ ಟಚ್ ಆಗೋ ಹಂಗ ಇಟ್ರು ಆಯ್ತು, ಇಲ್ಲ ದಿಂಬ್ ಕೆಳಗಡೆ ಇಟ್ರು ಆಯ್ತು. ಅವ್ರ ಮಲ್ಗೋ ದಿಂಬ್ ಕೆಳಗಡೆ ವಯಸ್ಸಾಗಿದೆ, ಅವ್ರಿಗೆ ಪ್ರಾಬ್ಲಮ್ಸ್ ಇದೆ, ಅವ್ರಿಗೆ ಆಗ್ತಿಲ್ಲ ಅನ್ನೋದಾದ್ರೂ ನಾವು ಅವ್ರ ದಿಂಬ್ ಕೆಳಗಡೆ ಇಟ್ರು ಅದ್ ವರ್ಕ್ ಆಗತ್ತೆ. ಅದು ಸ್ಪೆಷಲ್ ಪೆನ್ನ ಅಥವಾ ನಾವು ಬರೆಯುವಂತ ಪೆನ್ನೇನಾ? ನಾರ್ಮಲ್ ಮಾಮೂಲಿ ಪೆನ್ನೆ ಮೇಡಮ್, ಮಾಮೂಲಿ ಪೆನ್ನೆ. ಆಮೇಲೆ ನೀವು ಮೇಡಮ್ ಈಗ ಫಾರ್ ಎಕ್ಸಾಂಪಲ್ ಸೊಳ್ಳೆ ಕಚ್ಚೋದಕ್ಕೆ 2 ನಂಬರ್ ಹೇಳಿದ್ರಿ, 44.4 HZ, ಇನ್ನೊಂದು 91891891. ಅದ್ 2 ಹೇಳ್ಬೇಕು, ಯಾವ್ದಾರು ಒಂದ್ ಹೇಳಿದ್ರೆ ಸಾಕಾಗುತ್ತೆ? ಯಾವ್ದಾದ್ರು ಒಂದ್ ಬರದ್ರು ಆಯ್ತು ಮೇಡಮ್. ನಾನು ಮಾಮೂಲಿ ಎಲ್ಲಾರು ಕೂತ್ಕೊಂಡಾಗ ಇವಾಗೆಲ್ಲ ಆಚೆ ಈಚೆ ಹೋಗ್ತಿವಿ, ಎಲ್ಲಾನ ಬೇಕು ಅಂದಾಗ ಜಸ್ಟ್ ಹಿಂಗೆ ಕೂತ್ಕೊಂಡು ನನ್ನ ಕೈ ಮೇಲೆ ನನ್ಗೇನು ಇರಲ್ಲ ಕೈಯಲ್ಲಿ, ಜಸ್ಟ್ ಇದನ್ನ 44.4 ಹರ್ಟ್ಸ್ ಅಂತ ಬರ್ಕೊಳ್ತೀನಿ. ನನ್ನ ಸುತ್ತೂರು ಹೇಳ್ತೀನಿ, ಹೇಳ್ಬಿಟ್ಟು ಆ ಸೊಳ್ಳೆಗೆ ಹೇಳಿರ್ತೀನಿ, ನೋಡು ನಾನು ನಿನ್ ಫ್ರೆಂಡು, ಯಾವ್ದೇ ಕಾರಣಕ್ಕೂ ನೀನ್ ನನ್ಗೆ ಹಾರ್ಮ್ ಮಾಡೋ ಹಂಗಿಲ್ಲ ಅಂತ ಹೇಳಿದ್ರು ಆಯ್ತು. ಸರ್, ವೈಟ್ ಪೇಪರ್ ಮೇಲೆ ಬರಿಬೇಕು ಸರ್. ವೈಟ್ ಪೇಪರ್ ಏನೋ ಹೇಳಿದ್ರು ರಮೇಶ್ ಸರ್, ಆ ಲೈನ್ಸ್ ಬೇಡ ಸರ್, ಲೈನ್ ಇಲ್ದೇ ಇರೋ ಅಂತ ಪೇಪರ್ ಮೇಲೆ ಬರೆದ್ರೆ ಸಾಕು ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ಅವಶ್ಯಕತೆ ಇದೆ ಇವತ್ತು ನೀವು ಹೇಳಿದ್ದು, ತುಂಬಾ ಅವಶ್ಯಕತೆ ಇದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮಂಡಿ ನೋವ್ಗೆ ಮೇಡಮ್ ಇನ್ನೂ ಒಂದ್ ಮಾಡ್ಬೋದು. ಮಂಡಿ ನೋವ್ಗೆ ನೀವು ಇಲ್ಲಿ ಪೆನ್ ಇದೆಯಲ್ಲ ಮೇಡಮ್, ಇದು ನಾವ್ ಹೀಗೆ ಇಟ್ಕೊಂಡ್ರೆ ಲೆಫ್ಟ್ ಟು ರೈಟ್, ಈ ಲೈನ್ಗೆ ಇಲ್ಲಿ ಬ್ಲಾಕ್ ಕಲರ್, ಈ ಬ್ಲಾಕ್ ಅಲ್ಲಿ ನೀವು ಮೊನ್ನೆ ಮೇಡಮ್ ಹೇಳಿದ್ರು ಈ ತರ ಕಲರ್ ಥೆರಪಿನಲ್ಲಿ ಈ ತರ ನೀವು ರಿಂಗ್ ಹಾಕ್ಬಿಟ್ರೆ ನಿಮ್ಗೆ ಎಡಗಡೆ ಬಲಗಡೆ ಈ ತರ ಆಗತ್ತೆ ಮೇಡಮ್. ಈ ತರ ಎರಡೂ ಕಡೆ
ಹಾಕ್ಬಿಟ್ರೆ Okay. ನಿಮ್ಗೆ ತೊಂದ್ರೆ ಆಗಲ್ಲ ಮೇಡಮ್. ಓಕೆ 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 ಮೇಡಮ್, ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಮೇಡಮ್, ಮೇಡಮ್, ಥ್ಯಾಂಕ್ ಯು ಮೇಡಮ್. ಚೆನ್ನಾಗಿ ಹೇಳಿ.